ಓ ಮೈ ಗಾಡ್, ಹೆಂಗೆ ಕ್ಯಾಂಡಲ್ಗಳು ರೆಡಿ ಇದೆಯಾ? ಒಂದು ನೈಟ್ ಹೋಗೋಣ, ಜಸ್ಟಿಸ್ ಫಾರ್ ಖುಷಿ ಅನ್ಕೊಂಡು ಕ್ಯಾಂಡಲ್ ಇಟ್ಕೊಂಡು. ಎಲ್ಲಿಂದ ಬಂತು ನಮ್ಗೆ ಈ ಸಂಸ್ಕಾರ ಕ್ಯಾಂಡಲ್ ಇಟ್ಕೊಂಡು ಓಡಾಡೋದು ಈ ಥರ ರೇಪ್ಗಳಾದಾಗ? ಅದಿರಲಿ, ಈ ರೇಪ್ ಆಗೈತೆ ಅಂತಲೇ ಎಷ್ಟೊಂದು ಜನ ಗೊತ್ತಿಲ್ವಲ್ಲ ಬಿಡದಿ ಹತ್ರ. ಖುಷಿಯಾಗಿ ಇರಲಿ ಅಂದ್ಬಿಟ್ಟು ಅವ್ರ ಮನೇಲಿ ಒಂದು ಹೆಣ್ಮಗುಗೆ ಖುಷಿ ಅಂತ ಇರ್ತಾರೆ. ಆ ಖುಷಿ ಅನ್ನೋ ಹೆಣ್ಮಗು 14 ವರ್ಷನ ಕಷ್ಟದಿಂದನೇ ಪೂರೈಸುತ್ತೆ. ಕೊನೆಗೆ ಭೀಕರವಾಗಿ ಅತ್ಯಾಚಾರಕ್ಕೀಡಾಗಿ ಕೊನೆ ಉಸಿರೆಳೆಯುತ್ತೆ. ವಿಪರ್ಯಾಸ ಅಂತಂದ್ರೆ ಈ ಮಗುಗೆ ಬಾಯಿ ಇಲ್ಲ, ಕಿವಿ ಕೇಳಿಸಲ್ಲ. ಇಂಥ ಒಂದು ಕೃತ್ಯ ಮಾಡಿದವನು 24 ಗಂಟೆ ಆದ್ರೂ ಕೈಗೆ ಸಿಗಾಕೊಳ್ಳಲ್ಲ. ಇದನ್ನ ಮಾಧ್ಯಮದವರು TRP ಸಿಗಲ್ಲ ಅಂತ ಪ್ರಸಾರನೇ ಮಾಡಲ್ಲ. ಕೈಯಲ್ಲಿ ಕಣ್ಣಿಟ್ಟು ಸಾಕ್ತಾರೆ ಗುರು ಹೆಣ್ಮಕ್ಳನ್ನ. ಮನೆಯವರೆಲ್ಲ ಏನಾಗ್ಬೇಕು ಈ ತರ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ ಹೆಣ್ಮಕ್ಳುಗಳು ಈ ತರ ಬೀದಿ ಎಣವಾಗೋದ್ರೆ, ಅದನ್ನ ಹರಿದು ಈ ತರ ನುಂಗ್ಬಿಟ್ರೆ ಏನ್ ಮಾಡ್ತಾರೆ? ಎಲ್ಲರೂ ಸಾಚಗಳಲ್ಲ, ಎಲ್ಲರೂ ಸತ್ಯ ಹರಿಶ್ಚಂದ್ರ ಅಲ್ಲ, ಎಲ್ಲರೂ ಶ್ರೀರಾಮಚಂದ್ರ ಅಲ್ಲ. ಒಪ್ಪಿಗೆ ಕಟ್ಕೊಂಡು ಏನ್ ಬೇಕಾದ್ರೂ ಮಾಡ್ಲಿ. ಒಪ್ಪಿಗೆ ಇಲ್ದೇನೆ ಈ ತರ ಬಲಾತ್ಕಾರ ಯಾಕೆ ಮಾಡ್ಬೇಕು? ಅದೂ ಏನು ಮೈನರ್ ಹುಡುಗಿಗೆ ಸರ್ಕಾರ ಷಡತರೇಖ 18 ವರ್ಷ ಆಗ್ಬೇಕು ಅಂತ ಹೇಳೋದು. ಯೋಚನೆ ಮಾಡಿ, ಮದ್ವೆ ಆಗಕ್ಕೆ 18 ವರ್ಷ, DL ಆಗಕ್ಕೆ 18 ವರ್ಷ. ಯಾಕೆ? ದೈವಿಕವಾಗಿ ದೃಢತೆಯಲ್ಲಿರ್ತಾರೆ, ಸ್ಥಿಮಿತಿಲಿ ಇರ್ತದೆ ಅವ್ರ ಬುದ್ಧಿ ಅಂತ. ಈ ತರ ಮೈನರ್ ಹುಡುಗಿರ್ಗಳನ್ನ ಈ ತರ ಮಾಡ್ಬಿಟ್ರೆ ಏನಾಗ್ತಾ ಇದೆ ಸಮಾಜದಲ್ಲಿ? ಯಾರು ಸತ್ಯ ಹರಿಶ್ಚಂದ್ರ ಅಲ್ಲ, ಯಾರು ಶ್ರೀರಾಮಚಂದ್ರ ಅಲ್ಲ. ಆದ್ರೆ ಕಾನೂನಿಗೆ ಮರ್ಯಾದೆ ಕೊಡದೇ ಇರೋರ್ನ ಗಲ್ಲಿಗೆರ್ಸಕ್ಕಿಂತ ಮುಂಚೆ ನಾಯಿ ಹೊಡೆದಂಗೆ ಹೊಡ್ಕೊ ಹೋಗ್ಬೇಕು ರೋಡಲ್ಲಿ. ಜಸ್ಟಿಸ್ ಫಾರ್ ಸೌಜನ್ಯ, ಜಸ್ಟಿಸ್ ಫಾರ್ ಖುಷಿ, ಜಸ್ಟಿಸ್ ಫಾರ್ ಅದು ವರ್ಕ್ ಆಗ್ತಾ ಇಲ್ಲ. ಇದು ಕ್ಯಾಂಡಲ್ ಇಟ್ಕೊ ಹೋಗೋದಲ್ಲ ನಮ್ದು ಧರ್ಮ. ಲಂಕೆ ಎಸ್ದವರು ನಾವು. ಇಂಥವ್ರ ಮನೆ ಹಸ್ತಾಕ್ಬೇಕು. ಯಾವ ಧರ್ಮ ಅಂತ ನೋಡಬಾರ್ದು, ಯಾವ ಜಾತಿ ಅಂತ ನೋಡಬಾರ್ದು. ಅವಾಗಲೇ ಇದನ್ನೆಲ್ಲ ನಿಲ್ಲೋದು. ಇಲ್ಲಾಂದ್ರೆ ನಿಲ್ಲಲ್ಲ ಇದು. ಈಗ್ಲೂ ಈ ವಿಡಿಯೋ ನನಗೆ ಗೊತ್ತಾಗಿದ್ದು ಹರೀಶ್ ಅವ್ರು ಮಾಡಿರೋ ವಿಡಿಯೋದಿಂದ. ಇಲ್ಲ ಅಂದ್ರೆ ಎಲ್ಲೂ ಗೊತ್ತೇ ಆಗ್ತಿರ್ಲಿಲ್ಲ ಇದು. ಜಸ್ಟಿಸ್ ಫಾರ್ ಖುಷಿ ಆಗ್ಬೇಕು. ಆದ್ರೆ ಹೆಂಗಾಗ್ಬೇಕು ಅಂತಂದ್ರೆ, ಈ ಮಗುನ ರೇಪ್ ಮಾಡಿ ಸಾಯಿಸ್ತವನು ಬೀದಿ ಎಣವಾಗಿ ಸಾಯ್ಬೇಕು, ಅದನ್ನು ನಾಯಿಗಿಂತ ಕೀಳಾಗಿ.